ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್.ಟಿ. ಸೋಮಶೇಖರ್ ಬಳಗದ ವತಿಯಿಂದ ಪ್ರತಿ ಸರ್ಕಾರಿ ಶಾಲೆಗಳಿಗೆ ಹಾಗೂ ಅನುದಾನಿತ ಶಾಲೆ ಪುಸ್ತಕ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಶಿವಮಾದಯ್ಯ ಹಾಗೂ ಅಧ್ಯಕ್ಷರು ಅಮೃತ್ ಗೌಡ ಕಾರ್ಯಕ್ರಮವನ್ನು ನೆರವೇರಿಸಿದರು. ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆ ರಘುವನಹಳ್ಳಿ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಿ ನಿರ್ಗಮಿಸಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಶಾಸಕರು, ನನ್ನ ಗುರುಗಳು, ಆತ್ಮೀಯರು ಆದಂತಹ ಸೋಮಶೇಖರ್ ಸಾಹೇಬ್ರೆ, ಇವತ್ತು ದಿವಸ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. ನಾವು ಶಾಲೆಯಲ್ಲಿ ಓದಬೇಕಾದ್ರೆ ನಮ್ಗೆ ಯಾರಾದರೂ ಇಂಡಿಪೆಂಡೆನ್ಸ್ನಲ್ಲಿ ಸಿಹಿ ಹಂಚಿದ್ರೆ ನಮಗೆ ಖುಷಿ, ಅಷ್ಟು ಖುಷಿ ಸಂತೋಷ ಪಡ್ತಾ ಇದ್ವಿ. ಒಂದು ಪೆನ್ಸಿಲು ಅಥವಾ ರಬ್ಬರ್ ಬ್ಯಾಂಡು ಈ ಥರದ್ದೇನ ಕೊಟ್ಟರೆ ಅವನ್ನ ಹೊಗಳುತ್ತಾ ಇದ್ವಿ. ಯಾಕೆ ಅಂದರೆ ನಮಗೆ ಆ ಸಿಹಿ ಹಂಚೋಕ್ಕೆ ಯಾರೂ ಕೂಡ ಮುಂದೆ ಬರ್ತಾ ಇರಲಿಲ್ಲ. ಇವತ್ತು ಈ ಭಾಗದ ನಿಮ್ಮ ಸೇವಕರಾದಂಥ ಸೋಮಶೇಖರ್ ಸಾಹೇಬರು ಸತತವಾಗಿ ಸುಮಾರು 10-15 ವರ್ಷಗಳಿಂದ ಅವರು ಶಾಸಕರಾಗಿದ್ದ ಮುಂಚೆ ಆಗಿರ್ಬೋದು, ಶಾಸಕರಾದ್ಮೇಲೆ ಇರ್ಬೋದು, ಮತ್ತು ಸಚಿವರಾದಂಥ ಸಂದರ್ಭದಲ್ಲೂ ಕೂಡ ಮಕ್ಕಳು ಪ್ರತಿಯೊಬ್ಬರು ಮಗು ಕೂಡ ವಿದ್ಯಾವಂತರಾಗಬೇಕು, ಈ ದೇಶಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಡಬೇಕು, ನಾನು ಅವರ ಅಳಿಲ ಸೇವೆಯಲ್ಲಿ ತೊಡಗಿಸ್ಕೋಬೇಕು, ಯಾವೊಂದು ಮಗು ಕೂಡ ವಿದ್ಯೆಯಿಂದ ವಂಚಿತರಾಗಬಾರ್ದು ಅಂತ ಹೇಳಿ ತಾವು ಕನಸನ್ನು ಕಂಡು ಇಡೀ ಮಕ್ಕಳಿಗೆ, ಇಡೀ ಕ್ಷೇತ್ರದಾದ್ಯಂತ ಸುಮಾರು ಲಕ್ಷಾಂತರ ಮಕ್ಕಳಿಗೆ ಸುಮಾರು 15-20 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರು ನಮ್ಮ ಅಮೃತ್ ಗೌಡ್ರು ಹೇಳ್ದಂಗೆ ಪ್ರತಿಯೊಬ್ಬ ಮಗು ಕೂಡ ಇವತ್ತು ಏನಾದರೂ ಇವತ್ತೇ ಅವ್ರು ಪ್ರತಿಜ್ಞೆ ಮಾಡಿ ನಾನು ಡಾಕ್ಟರ್ ಆಗಬೇಕು, ಲಾಯರ್ ಆಗಬೇಕು, ನಾನು ಪೊಲಿಟಿಷಿಯನ್ ಆಗಬೇಕು ಅಥವಾ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮಗುಗೆ ಏನಾದರೂ ಅವರು ಮತ್ತೆ ಸಮಸ್ಯೆ ಸಂದರ್ಭದಲ್ಲಿ ಫೀಸ್ ಕಟ್ಟಲಿಕ್ಕೆ ಅವ್ರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಆಫೀಸ್ಗೆ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು ಕೂಡ ಅವ್ರ ಕೈಲಾದಂಥ ಶಾಲೆಗಳಿಗೆ ಫೀಸ್ ಕಟ್ಟಂಥ ಕೆಲಸ ಕೂಡ ಸಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರತಿ ಶಾಲೆಗೂ ಪ್ರತಿ ವರ್ಷ ಈ ವರ್ಷ ಕೂಡ ಬುಕ್ಸ್ ಮಾಡಿಸಿ ಹಂಚೋದು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಸಿಹಿ ಹಂಚೋದ ಕಾರ್ಯಕ್ರಮ ಸತತ ಮಾಡ್ಕೊಂಬಂದರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ. ಪ್ರತಿಯೊಬ್ಬರು ಕೂಡ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ನೀವು ಹುಟ್ಟಿರ್ತಕ್ಕಂಥ ಮನೆಗೆ, ಆ ಗ್ರಾಮಕ್ಕೆ ಮತ್ತು ನೀವು ಬೆಳೆದಂಥ ಒಂದು ವಿದ್ಯೆಯನ್ನು ಪಡೆದಂಥ ಶಾಲೆಗೆ ಕೀರ್ತಿವಂತರಾಗಬೇಕು ಅಂತ ಹೇಳಿ ನಾನು ಇಲ್ಲಿ ಕರೆದಿ ಮಾತಾಡೋದು ಅವಕಾಶ ಕೊಟ್ಟಂತ ನಿಮ್ಮೆಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಈ ಭಾಗದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಗೌಡರು ಕಳೆದ 10-15 ವರ್ಷಗಳಿಂದ ನಿರಂತರವಾಗಿ ಎಲ್ಲ ಶಾಲೆಯ ಸರ್ಕಾರಿ ಶಾಲೆ ಇರ್ಬೋದು, ಅನುದಾನಿತ, ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳು ಅಂದರೆ ಯಶವಂತಪುರ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಲೆ ಕಾಲೇಜು ಮಕ್ಕಳಿಗೆ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ. ತದನ ಒಂದು 2 ವರ್ಷದಿಂದ ಕೋವಿಡ್ ಆದ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅಷ್ಟೊಂದು ಒತ್ತು ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ಈ ಭಾಗದಲ್ಲಿ ಎಮ್ಗೆಪುರ ವಾರ್ಡ್ ಇರ್ಬೋದು, ಬಂಡೆಮಠ ವಾರ್ಡ್ ಇರ್ಬೋದು, ಈ ಭಾಗದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್.ಟಿ. ಸೋಮಶೇಖರ್ ಅಭಿಮಾನಿಗಳ ಬಳಗದಿಂದ ವಿಶೇಷವಾಗಿ ಅದರಲ್ಲೂ ಎಮ್ಗೆಪುರ ವಾರ್ಡ್ನಲ್ಲಿ ಎಲ್ಲ ಶಾಲೆ ಮಕ್ಕಳಿಗೂ ಸಾಹೇಬರು ಸೋಮಶೇಖರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ನೋಟ್ ಪುಸ್ತಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವೆಲ್ಲರೂ ಸಹ ಅಂದ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಈ ಭಾಗದ ಕಾಂಗ್ರೆಸ್ ಮುಖಂಡರು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಮುಂದಿನ ಈ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ. ಹಾಗಾಗಿ ನೀವು ವಿದ್ಯಾರ್ಥಿಗಳಾದಂತರೂ ಮಾನ್ಯ ಶಾಸಕರು ಯಾವ ರೀತಿ ಈ ಒಂದು ಕ್ಷೇತ್ರದಲ್ಲಿ ಜನಪ್ರಿಯ ಕೆಲಸಗಳನ್ನ ಮಾಡಿದ್ದಾರೆ, ಅದೇ ರೀತಿ ನೀವು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು. ಇವತ್ತಿನ ದಿನ ನಿಮ್ಮ ಶಿಕ್ಷಕರು ವಿಶೇಷವಾಗಿ ನಿಮಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ, ಅನೇಕ ಮಹಾನ್ ನಾಯಕರ ಪಾಠಗಳನ್ನ ನಿಮಗೆ ಬೋಧನೆ ಮಾಡ್ತಾರೆ. ಆದರೆ ಇವತ್ತಿನ ದಿನ ನಿಮಗೆ ಆ ವಿಚಾರವಾಗಿ ನೀವು ಅಷ್ಟೊಂದು ನಿಮಗೆ ತಿಳುವಳಿಕೆ ಇರೋದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಜವಾಗೂ ಸಹ ಆ ನಾಯಕರ ಬಗ್ಗೆ, ಆ ಒಂದು ವಿಶೇಷ ಈ ದೇಶ ಹೋರಾಟ ಮಾಡಿರ್ತಕ್ಕಂಥ ಮಹಾನ್ ನಾಯಕರ ಬಗ್ಗೆ ನಿಮ್ಗೆ ಅರಿವಾಗುತ್ತೆ. ಹಾಗಾಗಿ ನೀವು ಸಹ ಮುಂದಿನ ದಿನಗಳಲ್ಲಿ ದೊಡ್ಡ ವ್ಯಕ್ತಿ ಆದಂಥ ನಂತರ ಆದಷ್ಟು ನಿಮ್ಮ ಕೈಲಾದ ಮಟ್ಟಿಗೆ ನೀವು ಸತ್ಯವಾಗಿ, ಪ್ರಾಮಾಣಿಕವಾಗಿ, ನ್ಯಾಯವಾಗಿ ನೀವು ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ನೀವು ಅನ್ಯ ಮಾರ್ಗದಲ್ಲಿ
ವಿದ್ಯಾರ್ಥಿಗಳು ನೀವು ಅನ್ಕೋಬಹುದು, ನೀವು ದೊಡ್ಡವಾಗಿದ್ದ ತಕ್ಷಣ ನಾವು ಮನೆ, ಬಂಗ್ಲೆ, ಕಾರು ಜೀವನ ಮಾಡಬೇಕು ಅಂತ ನೀವು ಅನ್ಕೊಳ್ತೀರಾ. ಆದ್ರೆ ನಿಜವಾಗೂ ನಿಮಗೆ ನೆಮ್ಮದಿ ತರ್ತಕ್ಕಂಥ ವಿಚಾರ ಯಾವುದು ಅಂದ್ರೆ, ಇನ್ನೊಬ್ರು ಕಷ್ಟದಲ್ಲಿದ್ದಾಗ ನೀವೇನು ಸಹಕಾರ ಮಾಡ್ತೀರಾ, ಸಹಾಯ ಮಾಡ್ತೀರಾ, ಅದು ನಿಮ್ಮನ್ನ ಕೊನೆವರೆಗೂ ಇರುತ್ತೆ.